ಸ್ನೇಹಿತರೆ, ಸ್ಯಾಂಡಲ್ವುಡ್ ನ ನಾಯಕ ನಟ ಶರಣ್ ಲೈಫ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಪ್ಪ, ಅಮ್ಮ, ಅಕ್ಕ ಹಿಂಗೆ ಎಲ್ರೂ ರಂಗಭೂಮಿಯಲ್ಲೇ ಇದ್ದವರು. ಅಮ್ಮಂದಿರ ಜೊತೆಗೆ ನಾಟಕ ಕಂಪನಿಯಲ್ಲಿ ಊರು ಸುತ್ತುತ್ತಿರೋದು ಇದೆ. ಹುಬ್ಬಳ್ಳಿಯಲ್ಲಿ ಕಂಪನಿ ಇರೋ ತನಕ ಉಳಿದಿರೋದು ಇದೆ. ಹೊಸ ನಾಟಕಗಳು ಬಂದಾಗ ಅದರ ಪ್ರಚಾರ ಮಾಡಿರೋದು ಇದೆ. ಆಟೋಗಳಲ್ಲಿ ಕುಳಿತು ಹೊಸ ನಾಟಕದ ಬಗ್ಗೆ ಮೈಕ್ ಮೂಲಕ ಕೂಗಿ ಹೇಳಿರೋದೂ ಇದೆ. ಹಾಗೆ ಸಾಗಿ ಬಂದ ಶರಣ್ ಬೆಳ್ಳಿ ತೆರೆಗೂ ಕಾಲಿಟ್ಟಿದ್ರು. ಹಾಸ್ಯ ನಟರಾಗಿಯೇ ಅಭಿನಯಿಸಿದ್ರು. ಈ ಮೂಲಕ ಕನ್ನಡ ಪ್ರೇಕ್ಷಕರ ಮನದಲ್ಲಿ ಹೊಸ ರೀತಿಯ ರಂಜನೆಯನ್ನ ಹುಟ್ಟುಹಾಕಿದ್ರು. ಆದ್ರೆ ಈಗ ಸ್ವತಃ ಶರಣ್ ತಮ್ಮ ಜೀವನ ಇನ್ನೂ ಒಂದು ಸತ್ಯವನ್ನ ಹೇಳಿಕೊಂಡಿದ್ದಾರೆ. ಅದರ ವಿವರ ಇಲ್ಲಿದೆ. 100ನೇ ಚಿತ್ರಕ್ಕೆ ಹೀರೋ ಆದ ಹಾಸ್ಯ ನಟ ಶರಣ್, ಹಾಸ್ಯ ನಾಯಕ ನಟ ಶರಣ್ ಚಿತ್ರ ಜೀವನದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಾಗಿವೆ. ಆದರೆ ಶರಣ್ ಸುಮ್ನೆ ಹೀರೋ ಏನೂ ಆಗಿಲ್ಲ. ಆರಂಭದ ದಿನಗಳಲ್ಲಿ ಕಷ್ಟಪಟ್ಟಿದ್ದಾರೆ. ಹಾಸ್ಯ ಮಾಡುತ್ತಲೇ ಹೊಸ ರೀತಿಯ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಹಾಗೆ 99 ಸಿನಿಮಾಗಳು ಆದ್ಮೇಲೆ ಶರಣ್ ಅವರಿಗೆ ಲಕ್ ಹೊಡೆಯಿತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕಿದ್ದಾರೆ. ಈ ಫೋಟೋದಲ್ಲಿ ಒಂದು ಟ್ರಕ್ ಪಕ್ಕ ಶರಣ್ ನಿಂತಿದ್ದಾರೆ. ನಿಂತು ಚಹಾ ಕೂಡ ಕುಡಿತಿದ್ದಾರೆ. ಹಾಗೆ ಈ ಫೋಟೋ ನೋಡಿದ್ರೆ ಶರಣ್ ಆಗಾಗ ಹೊರಗಡೆ ಹೋಗ್ತಾರೆ, ರಸ್ತೆ ಪಕ್ಕ ಚಹಾ ಕುಡಿತಲೇ ಇರ್ತಾರೆ ಅಂತ ಅನಿಸುತ್ತೆ. ಆ ದಿನಗಳಲ್ಲಿ ಅವರು ಲಾರಿ ಕ್ಲೀನರ್ ಆಗಿದ್ರಂತೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ ನಲ್ಲಿ ಹಂಚಿಕೊಂಡ ಈ ಫೋಟೋದ ಜೊತೆಗೆ ಒಂದಷ್ಟು ಬದುಕಿನ ವಿಷಯ ಬರೆದುಕೊಂಡಿದ್ದಾರೆ. ಒಂದು ಕಾಲದಲ್ಲಿ ನಾನು ಲಾರಿ ಕ್ಲೀನರ್ ಆಗಿದ್ದೆ. ಆ ಕೆಲಸ ಮಾಡ್ತಾನೆ ನಾನು ಲಾರಿ ಕೊಳ್ಳುವ ಕನಸು ಕಂಡಿದ್ದೇನೆ ಅಂತನೂ ಬರೆದುಕೊಂಡಿದ್ದಾರೆ. ಹಾಗೆ ತಮ್ಮ ಆ ದಿನಗಳ ಕನಸುಗಳನ್ನ ಈಗ ಹಂಚಿಕೊಂಡಿರೋ ಶರಣ್ ಹೀರೋ ಆದ್ಮೇಲೆ ಲಾರಿ ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಲಾರಿ ಕಂಡ ಕೂಡಲೇ ಒಂದು ಹಳೇ ಕನಸನ್ನ ನೆನಪಿಸಿಕೊಂಡಿದ್ದಾರೆ. ಈ ಮೂಲಕ ಶರಣ್ ತಮ್ಮ ಜೀವನದ ಆ ದಿನಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಈ ನೆನಪು ಬಹುಶಃ ಇತರರಿಗೂ ಸ್ಫೂರ್ತಿ ಆಗಬಹುದು ಅಂತಲೂ ಹೇಳಬಹುದು ಅಲ್ವೇ? ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.